ಹತ್ಯೆಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. 4 ವರ್ಷದಿಂದ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ. ಯಾವ್ದೋ ಮನೇಲಿ ಜೀತಕ್ಕೆ ಅಂತ ಹೋದ್ವಿ. ಅಲ್ಲಿ ಕೂಡ ಅವರು ನಮ್ಮ ಮೈಂಡ್ ಸೆಟ್ ಇಷ್ಟ ಆಗಿಲ್ಲ ಅವರಿಗೆ. ಆಮೇಲೆ ನಮ್ಮ ಮೈಂಡ್ ಸೆಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಆಮೇಲೆ ಅಲ್ಲಿಂದ ಅವರು ದುಡ್ಡು ಕೊಡದಲ್ಲೇ ಏನು ಕೊಡ್ದಲ್ಲೇ ಹೋಗ್ರಿ ಅಂತ ರಾತ್ರಿ ಹೇಳ್ಬಿಟ್ಟು ಒಂದು ಕಾಟನ್ ಬಾಕ್ಸ್ ಅಲ್ಲಿ ಬಟ್ಟೆ ಇಟ್ಕೊಂಡು, ಬ್ಯಾಗು ಇರ್ಲಿಲ್ಲ, ತುಂಬಾ ಕಷ್ಟ. ನನ್ನೊಂದು ಸೆಲ್ಫಿ ಹೊಡೆದು OLX ಅಲ್ಲಿ ಹಾಕಿದ್ದೆ. ನಾನೇ ಸೇಲ್ಗಿದ್ದೀನಿ, 2 ಟೈಮ್ ಊಟ ಕೊಡಿ ಅಂತ. ಇವತ್ತು ಅದು ಹಿಸ್ಟ್ರಿ ಇದೆ. ಬಂಡವಾಳ ಏನು ಅಂದ್ರೆ, ನನ್ನ ಹತ್ರ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಅಲ್ಲಿ ಒಂದು 4 ಬ್ರಷ್, ಒಂದು 4 ಪೇಂಟ್, ಟ್ಯಾಟೂನು ಬರ್ತಾ ಇತ್ತು. ಆದ್ರೆ ನಮ್ಮನ್ನು ಯಾರು ನಂಬ್ತಾ ಇರ್ಲಿಲ್ಲ. ಬೆಳೆಬಾರ್ದು ಮೇ ಬಿ ಆ ಥರದ್ದೇನೋ ಇತ್ತು. ತಗೊಂಡಿಂಗ್ ಬರ್ತಾ ಯಾರಿಗೊಬ್ರು ಕೆಚ್ಚಾಗೋಯ್ತು, ಹಿಂಗೆ ಕೆಳಗ್ ಬಿದ್ದೋಯ್ತು. ಊಟ ಕೆಳಗ್ ಬಿದ್ದೋಗ್ಬಿಡ್ತು. ಅವರು ನನಗೇನೆ ಬೈದ್ರು, ತುಂಬಾ ಕೆಟ್ಟದಾಗ ಬೈದ್ರು. ಅವತ್ತು ಇದ್ದ ಪರಿಸ್ಥಿತಿ ನಂದು ಯಾವ ತರ ಇತ್ತು, ಅವ್ರಿಗೆ ರಿಟರ್ನ್ ಬೈಯಕ್ಕೂ ಆಗಲ್ಲ, ಏನೋ ಹೇಳಕ್ಕೂ ಆಗಲ್ಲ. ನಾನು ಅವ್ರಿಗೆ ಸರಿ ಆಯ್ತು ಬೈಯೋಣ, ಇನ್ನೊಂದು ಊಟ ಕೊಡ್ಸು ಅಂತಂದೆ. ಕೊಡ್ಸಿಲ್ಲ. ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದವರು, ನಾವ್ ಅಲ್ಲೆಲ್ಲ ಹೋಗೋಣ ಅಂತಿದ್ವಿ, ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಅಂತ ಬಂದ್ವಿ. ಎಷ್ಟಕ್ಕೆ ಆಗ್ತೀಯ ಅನ್ನೋರು. ನಮಸ್ಕಾರ ಬಾಸು, ಟ್ಯಾಟೂ ಹಾಕಿಸ್ಕೋಬೇಕಾ, ಬಜೆಟ್ ಇಲ್ವಾ? ಟೆನ್ಷನ್ ತಗೋಬೇಡಿ ಬಾಸ್, ನಿಮ್ಗೋಸ್ಕರನೇ ಇದೀನಿ ಇಲ್ಲಿ, ಟ್ಯಾಟೂ ಗೋಸ್. ಒಂದು ವಿಡಿಯೋ ಮಾಡ. ಇನ್ನೊಂದು ತುಂಬಾ ಕಷ್ಟದಲ್ಲಿ, ತುಂಬಾ ನೊಂದು ಸತ್ತೋಗ್ಬಿಡ್ಬೇಕು, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಂತ. ತುಂಬ ಅಂತಂದ್ರೆ ಬೆದರಿಕೆ ಕರೆ ಅಲ್ಲ ನಮ್ದು, ಇನ್ನೂ ಬೇರೆ ಲೆವೆಲಲ್ಲಿ ಇರುತ್ತೆ. ಕೆಟ್ಟದಾಗ ಬೈತಾರೆ, ಹೊಡೆದಿದ್ದಾರೆ. ನನಗೆ ಅವಾಗ ನಾನು ಹೊಟ್ಟೆಪಾಡಿಗೋಸ್ಕರ ಬೇರೆ ಬೇರೆ ಟ್ಯಾಟೂ ಶಾಪ್ಗೆಲ್ಲ ಹೋಗಿ ಭಿಕ್ಷೆ ಬೇಡಿದ್ದೀನಿ. ಎಮೋಷ್ನಲಿ ನನ್ನ ಹತ್ರ ಆಟ ಆಡಿ ಆಮೇಲೆ ಲಾಸ್ಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಮಾಡೋನಲ್ಲ ನಾನು, ಲಾಭಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಹೆಂಗ್ ಬೇಕಾದ್ರು ನಾಟಕ ಮಾಡ್ತಿದ್ದೆ. ಬಾಬಾನೇ ಭಿಕ್ಷೆ ಬೇಡಿದವರು, ಅವ್ರನ್ನ ನಂಬಿರೋರು ನಾವು, ನಮ್ಗೇನು ಮುಜುಗರ ಅಂತ. ಸಾಯಿಬಾಬಾನ ನಂಬಿರೋರ ಮನೆಯಲ್ಲಿ ಊಟಕ್ಕೆ, ಉಡೋ ಬಟ್ಟೆಗೆ ಯಾವತ್ತೂ ತೊಂದರೆ ಬರಲ್ಲ.